ನಮಸ್ಕಾರ, ನಾನು ನವಿತಾ ಜೈನ್. ಕೆಲವೇ ಕ್ಷಣಗಳಲ್ಲಿ ಬಿಪಿನ್ ರಾವತ್ ಅವರ ಅಂತಿಮ ಯಾತ್ರೆ ಆರಂಭವಾಗಲಿದ್ದು, ದೆಹಲಿಯ ಕಾಮರಾಜ್ ಮಾರ್ಗದಲ್ಲಿನ ಅವರ ನಿವಾಸದಲ್ಲಿ ಪಾರ್ಥಿವ ಶರೀರವನ್ನ ಇಡಲಾಗಿದ್ದು, ಸಾರ್ವಜನಿಕ ದರ್ಶನಕ್ಕೆ ಈಗ ಅವಕಾಶವನ್ನ ಮಾಡಿಕೊಡಲಾಗಿದೆ. ಆನಂತರ ಅವರ ನಿವಾಸದಿಂದ ಬ್ರಾರ್ಸ್ಕೇರ್ವರೆಗೆ ಅಂತಿಮ ಯಾತ್ರೆ ಆರಂಭ ಆಗುತ್ತೆ. ಇನ್ನು ಕೆಲವೇ ಕ್ಷಣದಲ್ಲಿ ಅಂತಿಮ ಯಾತ್ರೆ ನಡೆಯಲಿದ್ದು, ಎಲ್ಲಾ ರೀತಿಯ ಸಿದ್ಧತೆಗಳನ್ನು ನಡೆಸಲಾಗಿದೆ. ಸಂಜೆ 4:30 ಸುಮಾರಿಗೆ ಬಿಪಿನ್ ರಾವತ್ ಹಾಗೆಯೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತ್ಯಕ್ರಿಯೆ ನೆರವೇರಲಿದ್ದು, ಸಕಲ ಸೇನಾ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನೆರವೇರಲಿದೆ. ಹಲವು ಗಣ್ಯರು ಅಂತ್ಯ ಸಂಸ್ಕಾರದ ವಿಧಿವಿಧಾನದಲ್ಲಿ ಭಾಗಿಯಾಗಲಿದ್ದಾರೆ. ಜನರಲ್ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆಗೆ ವಿದೇಶಿ ಸೈನ್ಯಾಧಿಕಾರಿಗಳು, 3 ದೇಶಗಳ ಹಿರಿಯ ಸೇನಾಧಿಕಾರಿಗಳು ಆಗಮಿಸುತ್ತಾರೆ, ನಮನವನ್ನ ಸಲ್ಲಿಸುತ್ತಾರೆ. ಇವತ್ತು ಶ್ರೀಲಂಕಾದ ಸಿಡಿಎಸ್ ಶವೇಂದ್ರ ಸಿಲ್ವಾ, ಭೂತಾನ್ನ ಬ್ರಿಗೇಡಿಯರ್ ದೋರ್ಜಿ ರೆಂಚನ್ ಭಾಗಿಯಾಗಲಿದ್ದಾರೆ. ಬ್ರಿಗೇಡಿಯರ್ ದೋರ್ಜಿ ಭೂತಾನ್ ಡೆಪ್ಯೂಟಿ ಚೀಫ್ ಆಪರೇಷನ್ ಆಫೀಸರ್, ಹಾಗೆ ನೇಪಾಳದಿಂದ ಲೆಫ್ಟಿನೆಂಟ್ ಜನರಲ್ ಬಾಲಕೃಷ್ಣ ಖರ್ಕಿ ಭಾಗಿಯಾಗಲಿದ್ದಾರೆ. ವೈಸ್ ಚೀಫ್ ಆಫ್ ಆರ್ಮಿ ಸ್ಟಾಫ್ ಲೆಫ್ಟಿನೆಂಟ್ ಜನರಲ್ ಬಾಲಕೃಷ್ಣ ಖರ್ಕಿ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಳಲಿರುವಂತಹ ಗಣ್ಯರಾಗಲಿದ್ದು, ಪಾರ್ಥಿವ ಶರೀರವನ್ನ ಹೊತ್ತು ಸಾಗಲಿದ್ದಾರೆ 6 ಲೆಫ್ಟಿನೆಂಟ್ ಜನರಲ್ಗಳು. 3 ಸೇನೆಯ 12 ಅಧಿಕಾರಿಗಳಿಂದ ವಿಸಿಲ್ ಡ್ಯೂಟಿಯನ್ನ ಮಾಡಲಾಗುತ್ತೆ. ಭೂಸೇನೆಯ ಎಲ್ಲಾ ಶ್ರೇಣಿಯ 99 ಅಧಿಕಾರಿಗಳು, ನೌಕಾಸೇನೆ, ವಾಯುಸೇನೆಯ 33 ಅಧಿಕಾರಿಗಳು ಪಾರ್ಥಿವ ಶರೀರದ ಮೆರವಣಿಗೆಯ ವೇಳೆ ವಿಶೇಷ ಎಸ್ಕಾರ್ಟ್ನಲ್ಲಿರ್ತಾರೆ. ಬ್ರಾರ್ ಸ್ಕ್ವೇರ್ ಚಿತಾಗಾರದಲ್ಲಿ ವಿಧಿವಿಧಾನಗಳು ನಡೆಯಲಿದ್ದು, ಕೆಲ ಹೊತ್ತು ಜನರಲ್ ರಾವತ್ ಅವರ ಅಂತಿಮ ದರ್ಶನ ಈಗಾಗಲೇ ಅಲ್ಲಿ ನಡೀತಾ ಇದೆ ಅವರ ನಿವಾಸದಲ್ಲಿ. ಅನಂತರ ಈಗ ಅಲ್ಲಿಂದ ನೇರವಾಗಿ ಬ್ರಾರ್ಸ್ಕೇರ್ವರೆಗೆ ಅಂತಿಮ ಮೆರವಣಿಗೆ ಸಾಗಲಿದೆ. ಅಂತ್ಯಕ್ರಿಯೆಯಲ್ಲಿ ಗಣ್ಯರು ಮಾತ್ರ ಭಾಗಿಯಾಗುವುದಕ್ಕೆ ಅವಕಾಶ ಇದ್ದು, ಅಂತ್ಯಕ್ರಿಯೆಯಲ್ಲಿ 800 ಸೇನಾಧಿಕಾರಿಗಳು ಉಪಸ್ಥಿತರಿರ್ತಾರೆ. ಜನರಲ್ ಬಿಪಿನ್ ರಾವತ್ಗೆ ವಿಶೇಷವಾಗಿ 17 ಬಾರಿ ಗನ್ ಸೆಲ್ಯೂಟ್ ಅನ್ನ ಗೌರವವನ್ನ ಸಲ್ಲಿಕೆ ಮಾಡಲಾಗುತ್ತೆ. ಕೊನೆಗೆ ರಾವತ್ ಕುಟುಂಬಸ್ಥರಿಂದ ವಿಧಿವಿಧಾನ ನೆರವೇರುತ್ತೆ. ಕೆಲ ಹೊತ್ತಲ್ಲೇ ಅಂತಿಮ ಯಾತ್ರೆ ಆರಂಭ ಆಗತ್ತೆ. ಗಣ್ಯರು ಬಿಪಿನ್ ರಾವತ್ ಅವರ ನಿವಾಸಕ್ಕೆ ಆಗಮಿಸಿ पार्थिव शरीर का अंतिम दर्शनवನ್ನ ಪಡಿತಾ ಇದ್ದಾರೆ. क्योंकि सबसे बड़ा सदमा, सबसे बड़ा जो धक्का है उनके परिवार को लगा है और देश को झकझोर कर रख दिया उस घड़ी ने, उस मनहूस वक्त ने जब उनका हेलीकॉप्टर क्रैश हो गया, हादसे का शिकार हो गया. तमिलनाडु के कुन्नूर में नीलगिरी का जो जंगल है, किस तरह से 13 जिंदगियों को हमेशा के लिए लील गया. लेकिन यहाँ पर कई राज्यों के लोग आए हुए हैं, सिर्फ दिल्ली के ही नहीं है, सिर्फ उत्तराखंड के ही नहीं है. उत्तराखंड का जिक्र इसलिए जरूरी हो जाता है क्योंकि वो उत्तराखंड से थे. एक अलग प्रेम जो था उनका अपने राज्य के प्रति भी हमेशा से रहा, क्योंकि जन्म लिया, वहां पर खेले कूदे बड़े हुए. पर इस बीच कहा जा सकता है ये जो तमाम तस्वीरें आप हमारे सामने देख रहे हैं, अब धीरे धीरे जो है वो आगे बढ़ती हुई भी नजर आएंगी. और मेरी सहयोगी जसप्रीत भी मेरे साथ इस वक्त बनी हुई हैं. जसप्रीत की तरफ हम जाएंगे. जसप्रीत, बस कुछ ही देर में ये जो पूरा प्रोसेस है आगे बढ़ते हुए पंचतत्व में विलीन यहाँ पर हो जाएंगे और बराड़ की तरफ पहुंचेंगे. किस तरह से वहां पर गमगीन करने वाली तस्वीरें आ रही हैं सामने फिलहाल? ಕೆಲವೇ ಕ್ಷಣಗಳಲ್ಲಿ ಅಂತಿಮ ಯಾತ್ರೆ ನಡೆಯುವಂತಹ ಮಾರ್ಗದ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಇರೋದನ್ನ ಗಮನಿಸಿದ್ವಿ. ಅದೇ ಒಂದು ರೋಡಿನಲ್ಲಿ ಅಂತಿಮ ಯಾತ್ರೆ ನಡೆಯಲಿದೆ. ಎಲ್ಲಾ ರೀತಿಯಾದಂತಹ ವಿಧಿವಿಧಾನಗಳನ್ನು ನೆರವೇರಿಸುವುದಕ್ಕೆ ಮುಂಚೆ ಸಕಲ ಸೇನಾ ಗೌರವಗಳನ್ನು ಸಲ್ಲಿಸಲಾಗುತ್ತೆ. ಅಂತಿಮ ಯಾತ್ರೆ ಸಾಗುವ ದಾರಿಯ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಾ. ಸಕಲ ರೀತಿಯಲ್ಲೂ ಅಲ್ಲಿ ಎಲ್ಲಾ ರೀತಿಯಲ್ಲೂ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ಎಲ್ಲರೂ ಕ್ಷಣಗಣನೆಯನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಂಪೂರ್ಣವಾಗಿ ಆ ಒಂದು ರೋಡ್ ನಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಮತ್ತೊಂದು ಕಡೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಗಣ್ಯರು ಅಂತಿಮ ನಮನವನ್ನ ಸಲ್ಲಿಸ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಕೆಲವೇ ಹೊತ್ತಿನಲ್ಲಿ ಅಂತಿಮ ಯಾತ್ರೆ ಆರಂಭ ಆಗಲಿದೆ. ಜನರಲ್ ಬಿಪಿನ್ ರಾವತ್ ಅವರ ನಿವಾಸದಿಂದ ಜನರಲ್ ಬಿಪಿನ್ ರಾವತ್ ಹಾಗೆಯೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಪಾರ್ಥಿವ ಶರೀರವನ್ನ ಹೊತ್ತಂತಹ
ವಾಹನ ಅಲ್ಲಿಂದ ಮೆರವಣಿಗೆಯ ಮೂಲಕ ಬ್ರಾರ್ ಸ್ಕ್ವೇರ್ ಅನ್ನ ತಲುಪಲಿದೆ. ದೆಹಲಿಯ ಕಂಟೋನ್ಮೆಂಟ್ನ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಅಂತ್ಯ ಸಂಸ್ಕಾರ ಮಾಡೋದಕ್ಕಿಂತ ಮುಂಚೆ ಸಕಲ ಸೇನಾ ಗೌರವವನ್ನ ಸಲ್ಲಿಕೆ ಮಾಡಲಾಗತ್ತೆ. ನಾವು ಆಗ್ಲೇ ಹೇಳ್ತಾ ಇದ್ದೆ ಯಾವ ರೀತಿಯಾಗಿ ಸೇನಾ ಗೌರವ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅತ್ಯುನ್ನತ ಸರ್ವೋತ್ಕೃಷ್ಟವಾದಂತಹ ಒಂದು ಮಹೋನ್ನತವಾದಂತಹ ಸ್ಥಾನವನ್ನ ಅಲಂಕರಿಸಿದವರು ಜನರಲ್ ಬಿಪಿನ್ ರಾವತ್ ಅವರು. ಈಗಾಗಲೇ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಬಿಪಿನ್ ರಾವತ್ ಅವರ ಒಂದು ಅಂತಿಮ ಯಾತ್ರೆಯನ್ನ ಮಾಡೋದಿಕ್ಕೆ, ಅಂತಿಮ ಯಾತ್ರೆಯ ಮೆರವಣಿಗೆ ಸಾಗುವಂತಹ ವಾಹನವನ್ನ ಕೂಡ ನಾವು ಗಮನಿಸಬಹುದು. ಹೂವಿನಿಂದ ಅಲಂಕಾರ ಮಾಡಲಾಗಿದೆ. ಸೇನಾ ವಾಹನದಲ್ಲಿ ಅವರ ಅಂತಿಮ ಯಾತ್ರೆ ನೆರವೇರಲಿದೆ. ಅಂತಿಮ ಯಾತ್ರೆಯ ಮೆರವಣಿಗೆಗೆ 2 ವಾಹನಗಳು ಈಗ ಹೂವಿನಿಂದ ಅಲಂಕಾರಗೊಂಡಂತಹ ವಾಹನಗಳು, ಮಿಲಿಟರಿ ವಾಹನಗಳು ಬಂದಿರುವುದನ್ನು ನಾವು ನೋಡ್ತಾ ಇದ್ದೀವಿ. ಇದು ಅವರ ನಿವಾಸದ ಮುಂಭಾಗದ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ವೀರ ಪುತ್ರನಿಗೆ ಸಂಪೂರ್ಣವಾದ ಸೇನಾ ಗೌರವವನ್ನ ಸಲ್ಲಿಕೆ ಮಾಡಿ ಅಂತಿಮ ವಿಧಿವಿಧಾನವನ್ನ ನೆರವೇರಿಸಿ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಹಾಗಾದ್ರೆ ಹೇಗಿರುತ್ತೆ ಈಗ ಮೆರವಣಿಗೆ ಸಾಗಿದ ನಂತರದ ಕ್ರಮಗಳು ಏನೇನು, ಮೆರವಣಿಗೆ ಯಾವ ರೀತಿಯಾಗಿ ನಡೆಯುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋದಾದ್ರೆ, विदाई देने का जो ये इंतजार होता है सबसे बड़ा दर्द जो है वो सामने लाता है। और मेरे सामने देखिए ये पूरी कतार इस वक्त आप देख सकते हैं, मेरे सहयोगी अजय आपको दिखाएंगे। सभी के हाथों में ये पोस्टर है, ये भारत हिंदुस्तान का ये झंडा है और साथ ही लिखा हुआ है सीडीएस जनरल बिपिन रावत जी अमर रहे। श्रीमती मधुलिका रावत जी को भी यहाँ पर श्रद्धांजलि दी गई है, नमन उन्हें किया जा रहा है, क्योंकि जिस तरह से ये दर्दनाक हादसा हुआ उसके बाद हर किसी के चेहरे पर गम है, हर किसी के दिल में गम है। एक आदर्श के तौर पर हमेशा से रहे, वो जज्बा हमेशा से नजर आया जो दुश्मनों को थर्राने पर मजबूर करता रहा। लेकिन इस तरह से अचानक से ये हादसा सामने आएगा किसी ने कल्पना भी यहाँ पर नहीं की थी, क्योंकि कई बार इससे पहले भी वो मौत को मात देकर सामने आ चुके थे और उम्मीद यही की जा रही थी कि ये खबर भी बिल्कुल झूठी निकले। लेकिन ये कड़वा सच आखिरकार जब सामने आया तो हर किसी की आंखें नम हो गई, हर किसी के लिए विश्वास कर पाना बेहद मुश्किल यहाँ पर रहा। लेकिन हमेशा से अपने संबोधन में जब भी वो किसी को कोई संदेश देते थे तो राष्ट्र को सबसे पहले रखते थे। हमेशा से कहते थे कि सिर्फ रोजगार के दायरे तक अपनी जिंदगी को सीमित नहीं रखना है, बल्कि रोजगार देने वाला बनना है ताकि देश यहाँ पर हो सके। एक बार फिर से आप देखिए ये जो लंबी कतार है, यहाँ शांत बैठी जो ये पूरे लोग यहाँ पर नजर आ रहे हैं, सभी के दिल में दर्द है, चाहे बुजुर्ग हो, चाहे महिलाएं हो, चाहे युवा वर्ग हो, हर किसी के बीच में एक पैठ हमेशा से यहाँ पर रही। और कामराज मार्ग यानी कि यहीं से बराड़ स्क्वायर शमशान घाट तक अंतिम यात्रा का ये सफर शुरू होगा बस कुछ ही देर में। दिल्ली पुलिस की अगर माने तो अभी जो बातचीत भी यहाँ पर हो रही थी, कामराज मार्ग से होते हुए 3 मूर्ति 11 मूर्ति फिर धौलाकुआ होते हुए सीडीएस बिपिन रावत की जो अंतिम यात्रा है वो आगे बढ़ती हुई नजर आएगी, जो कि बराड़ स्क्वायर तक पहुंचेगी, जहां पर उनका पूरे राजकीय सम्मान के साथ विधि विधान के साथ अंतिम संस्कार यहाँ पर किया जाएगा। साल 2017 भी सभी को याद है, जब आर्मी चीफ रहते हुए उन्होंने देश के 2.5 मोर्चे के युद्ध के लिए तैयार होने की बात की थी, तो हर कोई हैरान था कि आखिर ये आधा मोर्चा क्या है जिसमें पाकिस्तान और दूसरा चीन। हमेशा से उन्होंने अपने जज्बे के जरिए, अपने हौसले के जरिए सिर्फ बयान ही नहीं दिए हैं। ऐसा नहीं था कि वो सिर्फ बयान देते थे, बल्कि उन बयानों को लेकर जो उनकी रणनीति सामने आती थी, जो स्ट्रेटेजी सामने आती थी, यूं ही उन्हें मैन ऑफ द स्ट्राइकर जो सर्जिकल स्ट्राइक का नहीं कहा जाता है, वो मादा था उनमें, वो हिम्मत थी, वो जज्बा था। और यही वजह है कि बिपिन रावत अमर रहे, उनकी छाप अमिट रहे। जब तक सूरज चांद रहेगा बिपिन रावत का नाम रहेगा। भारत माता की जय, ये जो तमाम नारे इस वक्त लगाए जा रहे हैं, ये उनके सम्मान में लगाए जा रहे हैं। ये उनकी शख्सियत का वो हिस्सा है जिनका लोहा यहाँ पर हर कोई मानता रहा। और यही वजह है कि विदेश से भी यहाँ पर जो बड़े बड़े प्रतिनिधि मंडल हैं उन्हें श्रद्धांजलि देने के लिए पहुंचे हुए हैं। ಜನರಲ್ ಬಿಪಿನ್ ರಾವತ್ ಹಾಗೆಯೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತಿಮ ಯಾತ್ರೆಗೆ ಈಗ ಸಿದ್ಧತೆಗಳನ್ನು ನಡೆಸಲಾಗಿದೆ. ಕೆಲ ಹೊತ್ತಲ್ಲೇ ಅಂತಿಮ ಯಾತ್ರೆ ಆರಂಭ ಆಗತ್ತೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೂ ಮೆರವಣಿಗೆ ಸಾಗಲಿದೆ ಅನ್ನುವಂತಹ ಮಾಹಿತಿಗಳು ಸಿಕ್ಕಿದ್ವು. ಆದರೆ ಸಾಕಷ್ಟು ಗಣ್ಯರು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯರು, ಅವರ ಕುಟುಂಬಸ್ಥರು, ಸೇನಾಧಿಕಾರಿಗಳು, ಸೇನಾಪಡೆಯ ಅನೇಕ ಅಧಿಕಾರಿಗಳು ಬಂದು ಅಂತಿಮ ನಮನವನ್ನು ಸಲ್ಲಿಸ್ತಾ ಇರೋದ್ರಿಂದ ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಗಣ್ಯರು ಬರ್ತಾ ಇರೋದ್ರಿಂದ ಒಂದಷ್ಟು ಹೊತ್ತು ಆ ಕಡೆ ಈ ಕಡೆ ಆಗಬಹುದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿದೆ.
ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಬುಕ್ಕನಕೆರೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಎಷ್ಟು ಹೊತ್ತಿಗೆ ಮೆರವಣಿಗೆ ಆರಂಭ ಆಗಬಹುದು? ಯಾವ ರೀತಿಯಾಗಿ ಅಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ? ನವಿತಾ, ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತ್ಯಕ್ರಿಯೆಗೆ ಇನ್ನೇನು ಎಲ್ಲ ಸಿದ್ಧತೆಗಳು ಆಗಿದ್ದಾವೆ. ದೆಹಲಿಯ ಕಂಟೋನ್ಮೆಂಟಲ್ ನಲ್ಲಿರುವಂತಹ ಬಾರ್ ಸ್ಕ್ವೇರ್ ಸೇನಾ ರುದ್ರಭೂಮಿನಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ. ಇದಲ್ಲದೆ ದೆಹಲಿಯ ಬಿಪಿನ್ ರಾವತ್ ನಿವಾಸ ಕಾಮರಾಜ ಮಾರ್ಗದಲ್ಲಿರುವ ನಿವಾಸದಿಂದ ಕಂಟೋನ್ಮೆಂಟ್ವರೆಗೆ ಮೆರವಣಿಗೆ ಮೂಲಕ, ಅಂತಿಮ ಯಾತ್ರೆಗೆ ಮೂಲಕ ಅವರ ಪಾರ್ಥಿವ ಶರೀರಗಳನ್ನು ಕೊಂಡೊಯ್ಯಲಾಗುತ್ತೆ. ಹಾಗಾಗಿ ಈ ರಸ್ತೆಗಳಲ್ಲಿ ಈಗ ಏನೋ ಅಭಿಮಾನಿಗಳು, ಅವರ ಬೆಂಬಲಿಗರು ಮತ್ತು ಇಡೀ ಈ ಘಟನೆಯನ್ನ ಒಂದು ರೀತಿಯಲ್ಲಿ ನೊಂದವರು ಈಗ ರಸ್ತೆಯ ಇಕ್ಕಲುಗಳಲ್ಲಿ ನೆರೆದಿದ್ದಾರೆ. ನಾವು ದೃಶ್ಯಗಳಲ್ಲಿ ಕೂಡ ತೋರಿಸ್ತಾ ಇದ್ದೀವಿ. ಮತ್ತೆ ಈ ಕಾಮರಾಜ ಮಾರ್ಗದಿಂದ ದೆಹಲಿಯ ಕಂಟೋನ್ಮೆಂಟ್ಗೆ ಹೋಗುವ ಈಗ ಕಾಮರಾಜ ಮಾರ್ಗದಿಂದ ತೀನ್ಮೂರ್ತಿ ಸರ್ಕಲ್ ಇಂದ ಗ್ಯಾರಾಮೂರ್ತಿ ಸರ್ಕಲ್, ಗ್ಯಾರಾಮೂರ್ತಿಯಿಂದ ದೌಲಕ್ವಾ ನಂತರ ದೆಹಲಿ ಕಂಟೋನ್ಮೆಂಟ್ ಈ ಮಾರ್ಗವಾಗಿ ಹೋಗುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಿದ್ದಾವೆ. ಸೊ ಈ ಎಲ್ಲ ಜಾಗಗಳಲ್ಲಿ ಪೊಲೀಸ್ ಬಂದೋಬಸ್ತಿಯನ್ನು ಕೂಡ ಮಾಡಲಾಗಿದೆ. ಮತ್ತೆ ಈ ವಿಶೇಷ ಎಸ್ಕಾರ್ಟ್ ಮೂಲಕ ಈ ಒಂದು ಮೆರವಣಿಗೆ ಸಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಿದ್ದಾವೆ. ಇನ್ನು ದೆಹಲಿ ಕಂಟೋನ್ಮೆಂಟ್ ಅಲ್ಲಿರುವಂತಹ ಸೇನಾ ರುದ್ರಭೂಮಿಯಲ್ಲೂ ಕೂಡ ಅವರ ಕುಟುಂಬ ವರ್ಗದವರು ಬಯಸಿದಂತೆ ಬಿಪಿನ್ ರಾವತ್ ಮತ್ತು ಮಧುಲಿಕಾ ರಾವತ್ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಸೇನೆ ವತಿಯಿಂದ ಮಾತನಾಡಿಸ್ತೀನಿ ಧರಣೇಶ್. ऊपर जा नहीं सकते हैं यार। अरे जो झुक के चले बिपिन रावत वंदे मातरम। भारत माता की जय। भारत माता की जय।
ಭಾರತ ಮಾತೆಯ ಹೆಮ್ಮೆಯ ಪುತ್ರ ವೀರಪುತ್ರ ಜನರಲ್ ಬಿಪಿನ್ ರಾವತ್ ಅವರ ನಿವಾಸದಿಂದ ಈಗ ಅವರ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆ ಸಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆಯೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತಿಮ ಯಾತ್ರೆ ಕೂಡ ನಡೀತಾ ಇದೆ. ಮಿಲಿಟರಿ ವಾಹನದಲ್ಲಿ, ಹೂವಿನ ಅಲಂಕಾರದೊಂದಿಗೆ ಮಿಲಿಟರಿ ವಾಹನದಲ್ಲಿ, ಹಾಗೆಯೇ ಸೈನ್ಯಾಧಿಕಾರಿಗಳ ಒಂದು ಎಸ್ಕಾರ್ಟ್ನೊಂದಿಗೆ ಈಗ ಅಂತಿಮ ಯಾತ್ರೆ ಅವರ ನಿವಾಸ ಕಾಮರಾಜ ರಸ್ತೆಯಲ್ಲಿರುವ ಅವರ ನಿವಾಸದಿಂದ ನಡೀತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಸಂಪೂರ್ಣ ಎಸ್ಕಾರ್ಟ್ನೊಂದಿಗೆ ಈಗ ಅಂತಿಮ ಯಾತ್ರೆಯ ಮೆರವಣಿಗೆ ಸಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಹಾಗೆಯೇ 3 ದೇಶಗಳ ಸೈನ್ಯಾಧಿಕಾರಿಗಳು ಕೂಡ ಈ ಅಂತಿಮ ವಿಧಿವಿಧಾನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಅದಕ್ಕಾಗಿ ಈಗ ಬ್ರಾರ್ ಸ್ಕ್ವೇರ್ನವರೆಗೂ ಕೂಡ ಮೆರವಣಿಗೆ ಸಾಗಲಿದೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆಯವರೆಗೂ ಮೆರವಣಿಗೆ ನಡೆಯಲಿದ್ದು ಈಗಾಗಲೇ 2:15ರಿಂದ ಮೆರವಣಿಗೆ ಆರಂಭ ಆಗಿದೆ. ಹಾಗೆಯೇ ಈ ಒಂದು ಮೆರವಣಿಗೆಯಲ್ಲಿ ವಿದೇಶಿ ಸೈನ್ಯಾಧಿಕಾರಿಗಳು ಕೂಡ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಈಗ ಎಲ್ಲ ರೀತಿಯ ಸಿದ್ಧತೆಗಳೊಂದಿಗೆ, ಸಂಪೂರ್ಣವಾದ ಭದ್ರತೆಯೊಂದಿಗೆ, ಎಸ್ಕಾರ್ಟ್ನೊಂದಿಗೆ ಅಂತಿಮ ಯಾತ್ರೆಯ ಮೆರವಣಿಗೆ ಸಾಗ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀವಿ. ಬಿಪಿನ್ ರಾವತ್ ಅವರ ನಿವಾಸದಿಂದ ಈಗ ಜನರಲ್ ಬಿಪಿನ್ ರಾವತ್ ಅವರ ಅಂತಿಮ ಮೆರವಣಿಗೆ ಸಾಗ್ತಾ ಇರುವ ರಸ್ತೆಯ ದೃಶ್ಯಗಳು. ಸಂಪೂರ್ಣವಾಗಿ ಈಗ ಮೆರವಣಿಗೆಗೆ ಎಸ್ಕಾರ್ಟ್ ಅನ್ನ ನೀಡಲಾಗಿದೆ. ಮೂರು ದೇಶಗಳ ಹಿರಿಯ ಸೇನಾಧಿಕಾರಿಗಳು ಇವತ್ತು ಈ ಅಂತಿಮ ನಮನದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀಲಂಕಾದ ಸಿಡಿಎಸ್ ಶವೇಂದ್ರ ಸಿಲ್ವಾ, ಭೂತಾನ್ನ ಬ್ರಿಗೇಡಿಯರ್ ದೋರ್ಜಿ ರಿಂಚನ್ ಭಾಗಿಯಾಗಲಿದ್ದಾರೆ. ನೇಪಾಳದ ಲೆಫ್ಟಿನೆಂಟ್ ಜನರಲ್ ಬಾಲಕೃಷ್ಣ ಖರ್ಗೆ ಅವರು ಭಾಗಿಯಾಗಲಿದ್ದಾರೆ. ಅಂತಿಮ ಮೆರವಣಿಗೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆಯಲ್ಲಿ ಅನೇಕ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಅನೇಕ ಸೈನಿಕರು, ಸೇನಾಧಿಕಾರಿಗಳು ಎಲ್ಲರೂ ಕೂಡ ಈ ಒಂದು ಈಗ ಮೆರವಣಿಗೆಯಲ್ಲಿ ಸಾಗ್ತಾ ಇರುವಂತಹ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. 6 ಮಂದಿ ಲೆಫ್ಟಿನೆಂಟ್ ಜನರಲ್ಗಳು, 3 ಸೇನೆಯ 12 ಅಧಿಕಾರಿಗಳು ವಿಸಿಲ್ ಡ್ಯೂಟಿಯನ್ನ ನಡೆಸಲಿದ್ದಾರೆ. ಮೆರವಣಿಗೆ ಸಾಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು ಇದು. ಬ್ರಾರ್ ಸ್ಕ್ವೇರ್ ವರೆಗೆ ಅಂತಿಮ ಯಾತ್ರೆ ಈಗ ನೆರವೇರಲಿದೆ. ಅಂತಿಮ ಯಾತ್ರೆಯ ದೃಶ್ಯಗಳು. ಜನರಲ್ ಬಿಪಿನ್ ರಾವತ್ ಹಾಗೆಯೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತಿಮ ಯಾತ್ರೆ ಮಿಲಿಟರಿ ವಾಹನದಲ್ಲಿ ಹೂವಿನ ಅಲಂಕಾರದೊಂದಿಗೆ ನೆರವೇರ್ತಾ ಇದೆ. ಸೇನಾಧಿಕಾರಿಗಳಿಗೆ, ಸೈನಿಕರಿಗೆ ಮಾತ್ರ ಈ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ, ಅವರ ಕುಟುಂಬಸ್ಥರಿಗೆ ಮಾತ್ರ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರೋದು. ಭೂಸೇನೆಯ ಎಲ್ಲಾ ಶ್ರೇಣಿಯ 99 ಅಧಿಕಾರಿಗಳು, ನೌಕಾಸೇನೆ, ವಾಯುಸೇನೆಯ 33 ಅಧಿಕಾರಿಗಳು ಪಾರ್ಥಿವ ಶರೀರದ ಮೆರವಣಿಗೆಯ ವೇಳೆ ಉಪಸ್ಥಿತರಿರ್ತಾರೆ. ವಿಶೇಷ ಎಸ್ಕಾರ್ಟ್ನೊಂದಿಗೆ ಮೆರವಣಿಗೆ ಸಾಗ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಬಿಪಿನ್ ರಾವತ್ ಅಮರ್ ರಹೇ, ಭಾರತ್ ಮಾತಾ ಕಿ ಜೈ, ವಂದೇ ಮಾತರಂ ಅನ್ನುವಂತಹ ಜಯ ಘೋಷಗಳು ಅಲ್ಲಿ ಮೊಳಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸಂಜೆ 4 ಗಂಟೆಗೆ ರಾವತ್ ಅವರ ಅಂತ್ಯಕ್ರಿಯೆ ಆರಂಭ ಆಗುತ್ತೆ. ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ. ಜೊತೆಗೆ ಸೇನಾ ಗೌರವವನ್ನು ಸಲ್ಲಿಸಲಾಗುತ್ತೆ. ಸರ್ಕಾರಿ ಮತ್ತು ಸೇನಾ ಗೌರವದೊಂದಿಗೆ ಅಂತಿಮ ವಿಧಿವಿಧಾನವನ್ನ, ಅಂತ್ಯಕ್ರಿಯೆಯನ್ನ ನಡೆಸಲಾಗುತ್ತೆ. ಕೆಲ ಹೊತ್ತು ಜನರಲ್ ರಾವತ್ ಅವರ ಅಂತಿಮ ದರ್ಶನಕ್ಕೂ ಕೂಡ ಚಿತಾಗಾರದಲ್ಲಿ ಅವಕಾಶವನ್ನು ಮಾಡಿಕೊಡಲಾಗುತ್ತೆ. ಅಂತಿಮ ದರ್ಶನ ಆದ ನಂತರ ಅಂತ್ಯಕ್ರಿಯೆಯಲ್ಲಿ ಗಣ್ಯಾತಿ ಗಣ್ಯರು ಭಾಗಿಯಾದ ನಂತರ 800 ಸೇನಾಧಿಕಾರಿಗಳ ಉಪಸ್ಥಿತಿಯಲ್ಲಿ ಜನರಲ್ ಬಿಪಿನ್ ರಾವತ್ ಅವರಿಗೆ ವಿಶೇಷವಾಗಿ 17 ಬಾರಿ ಗನ್ ಸೆಲ್ಯೂಟ್ ಅನ್ನ ಮಾಡಿ ಗೌರವವನ್ನ ಸಲ್ಲಿಸಿ ಅಂತಿಮ ವಿದಾಯವನ್ನ ಕೋರಲಾಗುತ್ತೆ. ಕೊನೆಗೆ ರಾವತ್ ಕುಟುಂಬಸ್ಥರು ವಿಧಿವಿಧಾನವನ್ನ ನೆರವೇರಿಸುತ್ತಾರೆ. ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಗಣ್ಯಾತಿ ಗಣ್ಯರು ಇವತ್ತು ಅವರ ನಿವಾಸಕ್ಕೆ ಬಂದು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಈಗ ಅಲ್ಲಿಂದ ನೇರವಾಗಿ ಬ್ರಾರ್ ಸ್ಕ್ವೇರ್ ವರೆಗೆ ಅಂತಿಮ ಮೆರವಣಿಗೆ ಸಾಗ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಅತ್ಯಂತ ಮಹೋನ್ನತವಾದಂತಹ ಸ್ಥಾನ, ಸರ್ವೋತ್ಕೃಷ್ಟವಾದಂತಹ ಸ್ಥಾನವನ್ನ ಅಲಂಕರಿಸಿದವರು ಜನರಲ್ ಬಿಪಿನ್ ರಾವತ್ ಅವರು. ಅಂತಿಮ ಯಾತ್ರೆ ಈಗ ನೆರವೇರ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಅದರ ನೇರ ಪ್ರಸಾರದ ದೃಶ್ಯಗಳನ್ನು ನೋಡೋಣ ಬ್ರೇಕ್ ಆದ್ಮೇಲೆ. ತಮಿಳುನಾಡಿನ ನೀಲಗಿರಿ ಜಿಲ್ಲೆಯ ಕೂನೂರಿನಲ್ಲಿ ನಡೆದ ಹೆಲಿಕಾಪ್ಟರ್ ದುರಂತದಲ್ಲಿ ವಿಧಿವಶರಾದ ಸಿಡಿಎಸ್ ಜನರಲ್ ರಾವತ್ ಅವರ ಅಂತಿಮ ಮೆರವಣಿಗೆ ಈಗ ಸಾಗ್ತಾ ಇದೆ. ಅಂತಿಮ ಮೆರವಣಿಗೆಯಲ್ಲಿ ಅನೇಕ ಸೇನಾಧಿಕಾರಿಗಳು ಪಾಲ್ಗೊಂಡಿದ್ದಾರೆ.
ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತಿಮ ಮೆರವಣಿಗೆಯು ಸಾಗ್ತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗ ಅಂತಿಮ ಯಾತ್ರೆ ಸಾಗ್ತಾ ಇದೆ. ಅಂತಿಮ ಯಾತ್ರೆಯಲ್ಲಿ ಯಾರ್ಯಾರು ಪಾಲ್ಗೊಳ್ತಾ ಇದ್ದಾರೆ, ಹಾಗೆಯೇ ಅಲ್ಲಿ ಯಾವ ರೀತಿಯಾಗಿ ವಿಧಿವಿಧಾನಗಳು ನೆರವೇರುತ್ತೆ? ನವಿತಾ, ಈಗ ದೆಹಲಿಯ ಬಿಪಿನ್ ರಾವತ್ ಅವರ ನಿವಾಸ ಕಾಮರಾಜ್ ಮಾರ್ಗದಿಂದ ದೆಹಲಿಯ ಕಂಟೋನ್ಮೆಂಟಲ್ಲಿರುವಂತಹ ಬಾರ್ ಸ್ಕ್ವೇರ್ ಸೇನಾ ರುದ್ರಭೂಮಿಯವರೆಗೆ ಮೆರವಣಿಗೆ ಸಾಗ್ತಿದೆ. ಸರಿಸುಮಾರು 9 ಕಿಲೋಮೀಟರ್ ದೂರ ಇದೆ ಕಾಮರಾಜ್ ಮಾರ್ಗದಿಂದ ಬಾರ್ ಸ್ಕ್ವೇರ್ ಸ್ಮಶಾನದವರೆಗೆ. ಸೊ ಈ ಮಾರ್ಗ ಮಧ್ಯದಲ್ಲಿ ಅಂದ್ರೆ ತೀನ್ಮೂರ್ತಿ ಸರ್ಕಲ್ನಿಂದ ಕಾಮರಾಜ ಮಾರ್ಗದಿಂದ ತೀನ್ಮೂರ್ತಿ ಸರ್ಕಲ್ನಿಂದ ಗ್ಯಾರಾಮೂರ್ತಿ ಸರ್ಕಲ್ನಿಂದ ದೌಲಕ್ವಾದಿಂದ ಡೆಲ್ಲಿ ಕಂಟೋನ್ಮೆಂಟ್ ಅನ್ನೋ ರೀತಿಯಲ್ಲಿ ಮಾರ್ಗ ಮಾಡಲಾಗಿದೆ. ಈ ಮಾರ್ಗದಲ್ಲಿ ಈ ಒಂದು ಅಂತಿಮ ಯಾತ್ರೆ ನಡೆಯುತ್ತೆ. ಆ ಮೂಲಕ ದೆಹಲಿ ಕಂಟೋನ್ಮೆಂಟ್ನಲ್ಲಿರುವಂತಹ ಬಾರ್ ಸ್ಕ್ವೇರ್ ಅನ್ನ ತಲುಪುತ್ತೆ. ಅಲ್ಲಿ 4:15ರಿಂದ 4:30ವರೆಗೆ ಅಲ್ಲಿ ಏನೋ ಅಂತಿಮ ಹಂತದ ವಿಧಿವಿಧಾನಗಳನ್ನ ಮಾಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಬರ್ತಿದ್ದಾವೆ. ಮತ್ತು 4:30ರಿಂದ ಸೇನೆ ವತಿಯಿಂದ ಸರ್ಕಾರಿ ಗೌರವವನ್ನು ಸಲ್ಲಿಸಲಾಗುತ್ತೆ. ಅಂದ್ರೆ 17 ಗನ್ ಸಲ್ಯೂಟ್ ಅನ್ನ ಈ ಬಿಪಿನ್ ರಾವತ್ ಅವರಿಗೆ ನೀಡಲಾಗುತ್ತೆ. ಬಿಪಿನ್ ರಾವತ್ ಮತ್ತು ಮಧುಲಿಕಾ ರಾವತ್ ಅವರಿಗೆ ಅಂತಿಮ ನಮನವನ್ನು ಅಲ್ಲಿ ಮತ್ತೆ ಸಲ್ಲಿಸಲಾಗುತ್ತೆ. ಅಂದ್ರೆ ಕುಟುಂಬ ವರ್ಗದವರು ಕಡೆಯದಾಗಿ ಅಲ್ಲಿ ಒಂದು ಅವರದೇ ಆದಂತಹ ವಿಧಿವಿಧಾನಗಳನ್ನ ಮಾಡಿ ಬೀಳ್ಕೊಡ್ಬೇಕಾಗತ್ತೆ. ಸೊ ಅದಾದ ಮೇಲೆ ಅಂದ್ರೆ 4:45 ಸುಮಾರಿಗೆ ಅಂತ್ಯಕ್ರಿಯೆ ನಡೆಯುತ್ತೆ ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಿದ್ದಾವೆ. ಇನ್ನು ಆ ಒಂದು ಬಾರ್ ಸ್ಕ್ವೇರ್ ಸೇನಾ ರುದ್ರಭೂಮಿನಲ್ಲಿ ಕುಟುಂಬ ವರ್ಗದವರು ಮತ್ತು ಸೇನೆಗೆ ಬಿಟ್ಟರೆ ಬೇರೆ ಯಾರಿಗೂ ಅವಕಾಶವನ್ನ ಕೊಡ್ತಿಲ್ಲ. ಅಂದ್ರೆ ಯಾರಾದರೂ ಗಣ್ಯರಿಗೆ ಅವಕಾಶ ಸಿಗುತ್ತೆ. ಆದರೆ ಇಲ್ಲಿವರೆಗೆ ನಾವು ಗಮನಿಸಿದ್ವಿ, ಪ್ರಧಾನಿ ಮೋದಿಯಿಂದ ಹಿಡಿದು ಎಲ್ಲರೂ ಕೂಡ, ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರಿಂದ ಹಿಡಿದು ಆಲ್ಮೋಸ್ಟ್ ಆಲ್ ಎಲ್ಲ ಗಣ್ಯರು ಕೂಡ ದೆಹಲಿಯ ನಿವಾಸದಲ್ಲಿ ಮತ್ತು ಪಾಲಂ ವಿಮಾನ ನಿಲ್ದಾಣದಲ್ಲಿ ನಿನ್ನೆ ರಾತ್ರಿ ಅಲ್ಲಿಗೆ ತಮಿಳುನಾಡಿಂದ ಪಾರ್ಥಿವ ಶರೀರಗಳನ್ನು ತರಲಾಗಿತ್ತು. ಸೊ ಅಲ್ಲಿಯೇ ಎಲ್ಲರೂ ಕೂಡ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಈಗ ಬಾರ್ ಸ್ಕ್ವೇರ್ ಸೇನಾ ರುದ್ರಭೂಮಿನಲ್ಲಿ ಗಣ್ಯರು ಬರುವಂತ ಸಾಧ್ಯತೆಗಳು ಕಡಿಮೆ. ಏನಿದ್ರು ಕುಟುಂಬ ವರ್ಗದವರು ಮತ್ತು ಸೇನಾ ಸಿಬ್ಬಂದಿ ಅಂದ್ರೆ 800ಕ್ಕೂ ಹೆಚ್ಚು ಸಿಬ್ಬಂದಿ ಅಲ್ಲಿ ಇರ್ತಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ಭೂಸೇನೆಯ ಎಲ್ಲ ಕಮಾಂಡರ್ಗಳು, ಅದಲ್ಲದೆ ಹಿರಿಯ ಅಧಿಕಾರಿಗಳು, ಜೊತೆಗೆ ವಾಯುಸೇನೆಯ ಹಿರಿಯ ಅಧಿಕಾರಿಗಳು ಎಲ್ಲರೂ ಕೂಡ ಅಲ್ಲಿ ಇರ್ತಾರೆ. ಮತ್ತು ಸೇನೆಯ ಭೂಸೇನೆ, ವಾಯುಸೇನೆ ಮತ್ತು ಜಲಸೇನೆ 3 ಸೇನೆಯ ಮುಖ್ಯಸ್ಥರು ಅಲ್ಲಿರ್ತಾರೆ ಅನ್ನುವಂಥ ಮಾಹಿತಿಗಳು ಇವೆ. ಮತ್ತೆ ಅಲ್ಲಿ ವಿಶೇಷವಾಗಿ ಈಗ ರುದ್ರಭೂಮಿನಲ್ಲಿ ಇದಕ್ಕೆ ಅಂತ ಸಂಬಂಧಪಟ್ಟಂತೆ ಯಾಕೆಂದ್ರೆ ಅಲ್ಲಿ ಯಾರಿಗೂ ಬರಲಿಕ್ಕೆ ಅವಕಾಶವನ್ನು ಕೊಡದೆ ಭದ್ರತಾ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮತ್ತೆ ನಾವೀಗ ಮೆರವಣಿಗೆಯ ಇಕ್ಕೆಲೆಗಳಲ್ಲಿ ಮೆರವಣಿಗೆ ಸಾಗ್ತಿರುವಂತಹ ರಸ್ತೆಗಳ ಎರಡೂ ಬದಿಗಳಲ್ಲಿ ಯಾವ ರೀತಿ ದೃಶ್ಯಗಳು ಕಂಡು ಬರ್ತಿದ್ದಾವೆ ಅಂತೇಳಿ ನಾವು ಕೂಡ ತೋರಿಸ್ತಾ ಇದ್ದೀವಿ. ಏನಂತಂದ್ರೆ ಜನ ವಾಲಂಟ್ರಿಯಾಗಿ ಬಂದು ಅವರ ಜನರಲ್ ಪಬ್ಲಿಕ್ ಅವ್ರು ಯಾರು ಸೇನೆಗೆ ಸಂಬಂಧಪಟ್ಟವರಲ್ಲ ಅಥವಾ ಯಾವುದೋ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ, ಮತ್ತೆ ಯಾವುದೋ ಸಂಘಟನೆ ಆ ಥರ ಏನಿಲ್ಲ. ಜನರಲ್ ಪಬ್ಲಿಕ್ ಬಂದು ಸ್ವತಃ ಈ ಬಿಪಿನ್ ರಾವತ್ ಮತ್ತು ಮಧುಲಿಕಾ ರಾವತ್ ಅವರಿಗೆ ಅಂತಿಮ ನಮನವನ್ನು ಸಲ್ಲಿಸ್ತಿದ್ದಾರೆ ಮತ್ತು ಅಂತಿಮ ದರ್ಶನವನ್ನು ಪಡ್ಕೊಳ್ತಿದ್ದಾರೆ. ಅದೇ ಕಾರಣಕ್ಕೋಸ್ಕರ ಕಾಮರಾಜ ಮಾರ್ಗದಿಂದ ದೆಹಲಿ ಕಂಟೋನ್ಮೆಂಟ್ವರೆಗೆ ಅವರನ್ನ ಅಂತಿಮ ಯಾತ್ರೆ ಮೂಲಕ ಈ ಪಾರ್ಥಿವ ಶರೀರಗಳನ್ನ ತರಲಾಗ್ತಿದೆ. ಸೊ ಮತ್ತೆ ದಾರಿ ಉದ್ದಕ್ಕೂ ಘೋಷಣೆಗಳು ಕೇಳಿಬರ್ತವೆ. ಅಂದ್ರೆ ಬಿಪಿನ್ ರಾವತ್ ಅಮರ್ ರಹೆ ಅಂತೇಳಿ, ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಈ ರೀತಿಯ ಬೇರೆ ಬೇರೆ ಘೋಷಣೆಗಳು ಕೇಳಿಬರ್ತಾ ಇದ್ದಾವೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಜನ ಸ್ವತಃ ಬಿಪಿನ್ ರಾವತ್ ಅವರಿಗೆ ಸಲ್ಲಿಸುತ್ತಿರುವಂತಹ ಶ್ರದ್ಧಾಂಜಲಿಯ ಸಂಕೇತಗಳು ಇವೆಲ್ಲವೂ ಕೂಡ. ಸೊ ಇದು ಆಗ್ತಾ ಇದೆ. ಈಗ ಬಿಪಿನ್ ರಾವತ್ ಮತ್ತು ಮಧುಲಿಕಾ ರಾವತ್ ಅವರ ಪಾರ್ಥಿವ ಶರೀರಗಳು ದೆಹಲಿ ಕಂಟೋನ್ಮೆಂಟ್ ಅಲ್ಲಿರುವಂತಹ ಬಾರ್ ಸ್ಕ್ವೇರ್ ಸೇನಾ ರುದ್ರಭೂಮಿಯೆಡೆಗೆ ಸಾಗ್ತಿದ್ದಾವೆ. ನಾನಾಗಲೇ ಹೇಳ್ದಂಗೆ 4:15 ವೇಳೆಗೆ ಅದು ಕಾಮರಾಜ ಮಾರ್ಗದಿಂದ ಸೇನಾ ರುದ್ರಭೂಮಿಯವರೆಗೆ ಸುಮಾರು 9 ಕಿಲೋಮೀಟರ್ ದೂರ ಇದೆ. ಸೊ ಅಲ್ಲಿಗೆ ತಲುಪಬೇಕು ಅಂತಂದ್ರೆ 4:15ರಿಂದ 4:15 ಆಗಬಹುದು ಅಂತ ಹೇಳಲಾಗ್ತಿದೆ. ಸೊ ಅದಾದ್ಮೇಲೆ 4:15ರಿಂದ 4:15ವರೆಗೂ ಕೂಡ ಆ ಕುಟುಂಬ ವರ್ಗದವರು ಅವ್ರದೇ ಆದ ರೀತಿಯಲ್ಲಿ ಪೂಜೆ ಮತ್ತಿತರ ಸಂಪ್ರದಾಯಗಳನ್ನ ಅಲ್ಲಿ ಮಾಡ್ತಾರೆ. ಅದಾದ ಮೇಲೆ ಸೇನೆ ವತಿಯಿಂದ ಸರ್ಕಾರಿ ಗೌರವ, ಗನ್ ಸಲ್ಯೂಟ್
ಮತ್ತಿತರ ಸೇನಾ ಸಂಪ್ರದಾಯಗಳನ್ನ ಅಲ್ಲಿ ಎಸ್ ಧರಣೀಶ್, ಈಗಾಗಲೇ ನಾವು ಮಾಡಲಾಗುತ್ತೆ. ನೋಡಿದ್ವಿ ಅಂದ್ರೆ ಸೈನಿಕರ ವಿಚಾರ ಅಂತ ಬಂದಾಗ ಅಥವಾ ಬೇರೆ ಬೇರೆ ರೀತಿಯಂತಹ ಒಂದು ಅವರ ಪೊಸಿಷನ್ ಗಳನ್ನ ನಾವು ನೋಡ್ತೀವಿ. ಇಂತಹ ಸಂದರ್ಭದಲ್ಲಿ ಇವರು ಅತ್ಯಂತ ಉತ್ಕೃಷ್ಟವಾದಂತಹ ಉನ್ನತವಾದಂತಹ ಸ್ಥಾನವನ್ನ ಅಲಂಕರಿಸಿದವರು ಸೇನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಈ ಗೌರವ ಯಾವ ರೀತಿಯಾಗಿರುತ್ತೆ, ಯಾವ ರೀತಿಯ ವಿಧಿವಿಧಾನಗಳು ಇಲ್ಲಿ ಇರುತ್ತೆ ಅಂತ ಹೇಳಿ ಸೇನೆಯ ಒಂದು ಸಕಲ ಸೇನಾ ಗೌರವವನ್ನ ನಾವು ಗಮನಿಸೋದಾದ್ರೆ ಇನ್ನು ಇಲ್ಲಿ ಮುಖ್ಯವಾಗಿ ಅವರಿಗೆ ಗನ್ ಸಲ್ಯೂಟ್ಗಳು ಇರ್ತವೆ. ಅಂದ್ರೆ ಸೇನೆಯಲ್ಲಿ ಗನ್ ಸಲ್ಯೂಟ್ ಪಡ್ಕೊಳ್ಳುವಂಥದ್ದು ಅದೊಂದು ರೀತಿಯ ಗೌರವದ ಸಂಕೇತ. ಅದರಲ್ಲೂ ಬಿಪಿನ್ ರಾವತ್ ಅವರಿಗೆ ಅವರ ಕೇಡರ್ಗಳನ್ನ ಆಧರಿಸಿ ಗನ್ ಸಲ್ಯೂಟ್ಗಳನ್ನ ಕೊಡಲಾಗುತ್ತೆ ಸೇನೆಯಲ್ಲಿ. ಈವನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಆ ರೀತಿ ಇರುತ್ತೆ. ಸೊ ಈಗಲೂ ಕೂಡ ಬಿಪಿನ್ ರಾವತ್ ಅವರಿಗೆ ಅವರು CDS ಅಂದ್ರೆ 3 ವಾಯುಸೇನಾ, ಜಲಸೇನಾ ಮತ್ತು ಭೂಸೇನೆಯ 3 ಸೇನೆಗಳ ಸಿಬ್ಬಂದಿಗಳ ಮುಖ್ಯಸ್ಥರಾಗಿದ್ದಂಥವರು. ಸೊ ಹಾಗಾಗಿ ಅವರ ಕೇಡರ್ ಉತ್ಕೃಷ್ಟ ಮಟ್ಟದ್ದಾಗಿರೋದ್ರಿಂದ ಒಟ್ಟು 17 ಗನ್ ಸಲ್ಯೂಟ್ಗಳನ್ನು ಅವರಿಗೆ ನೀಡಲಾಗುತ್ತೆ. ಈ ಮೂಲಕ ಇದು ಸರ್ಕಾರಿ ಗೌರವ ಅಂದ್ರೆ ಸೇನಾ ಗೌರವವನ್ನು ಅವರಿಗೆ ನೀಡಲಾಗುತ್ತೆ. ಅದಲ್ಲದೆ ಅವರ ಅವರ ಆ ಪಾರ್ಥಿವ ಶರೀರಕ್ಕೆ ರಾಷ್ಟ್ರಧ್ವಜವನ್ನು ಹೊದಿಸಿ ಮತ್ತು ಅವ್ರ ಕುಟುಂಬವರ್ಗವ್ರಿಗೆ ರಾಷ್ಟ್ರಧ್ವಜವನ್ನು ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ಇರ್ತವೆ. ಗನ್ ಸಲ್ಯೂಟ್ ಜೊತೆಗೆ ಅಲ್ಲಿ ಅಂದ್ರೆ ಸೈನಿಕರು ಪರೇಡನ್ನು ಮಾಡಿ ಅವರಿಗೆ ಆ ಥರದ ಒಂದು ಅಂತಿಮ ನಮನವನ್ನು ಸಲ್ಲಿಸ್ತಾರೆ. ನಾನಾಗಲೇ ಹೇಳಿದ್ನಲ್ಲ, ಗನ್ ಸಲ್ಯೂಟ್ ಇದು ಅವರಿಗೆ ಸಿಗುವಂಥ ಒಂದು ಅತ್ಯಂತ ದೊಡ್ಡ ಗೌರವ. ಆ ಥರದ ಗೌರವವನ್ನು ಕೇಡರ್ ಆಧರಿಸಿ ಕೊಡಲಾಗುತ್ತೆ. ಬಿಪಿನ್ ರಾವತ್ ಅವರಿಗೆ 17 ಗನ್ ಸಲ್ಯೂಟ್ಗಳನ್ನು ಕೊಡಲಾಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗಿದ್ದಾವೆ. ನವಿತಾ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ವೀರಪುತ್ರನಿಗೆ ಗಣ್ಯರು ನಮನವನ್ನ ಸಲ್ಲಿಸಿದ್ದಾರೆ. ಅಂತಿಮ ಮೆರವಣಿಗೆ ಸಾಗ್ತಾ ಇದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ನೇರ ಪ್ರಸಾರದ ದೃಶ್ಯಗಳು ಬ್ರೇಕ್ ಆದ್ಮೇಲೆ. ಸರ್ಜಿಕಲ್ ದಾಳಿಗಳ ಸ್ಪೆಷಲಿಸ್ಟ್ ಹಾಗೆಯೇ ದೇಶದ ಅತ್ಯಂತ ಸೇನಾ ಪಡೆಗಳ ಉತ್ಕೃಷ್ಟವಾದಂತಹ ಒಂದು ಸ್ಥಾನವನ್ನ ಅಲಂಕರಿಸಿದವರು ಬಿಪಿನ್ ರಾವತ್ ಅವರು. ಸರ್ವೋತ್ಕೃಷ್ಟ ಮಿಲಿಟರಿ ಕಮಾಂಡರ್. ಭಾರತ ದೇಶದ ಭೌಗೋಳಿಕ ರಾಜಕೀಯ ಕ್ರಾಂತಿಗಳ ಬಗ್ಗೆ ತಿಳಿದುಕೊಂಡಂತಹ ಎಲ್ಲ ರೀತಿಯಲ್ಲೂ ಭಾರತದ ರಕ್ಷಣೆಗೆ ತಾನು ಪ್ರತಿ ಬಾರಿಯೂ ಸಿದ್ಧ ಅಂತ ಹೇಳಿ ತೋರಿಸಿಕೊಟ್ಟಂತಹ ಬಿಪಿನ್ ರಾವತ್ ಅವರ ಅಂತಿಮ ಯಾತ್ರೆ ಈಗ ನಡೀತಾ ಇದೆ. CDS ಜನರಲ್ ಬಿಪಿನ್ ರಾವತ್ ಅವರ ಅಂತಿಮ ಮೆರವಣಿಗೆಯ ದೃಶ್ಯಗಳು ಹಾಗೆಯೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತಿಮ ಯಾತ್ರೆಯ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ. ಬಿಪಿನ್ ರಾವತ್ ಅವರ ಸ್ಪೆಷಲ್ಗಳ ಬಗ್ಗೆ ನಾವು ಮಾತನಾಡೋದಕ್ಕೆ ಒಂದು ದಿನ ಸಾಕಾಗುವುದಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಭಾರತದ ಸೇನೆಗೆ, ಭಾರತದ ರಕ್ಷಣೆಗೆ ಅವರು ತನ್ನನ್ನು ತಾನು ಮುಡಿಪಾಗಿಟ್ಟಂಥವರು. ಪ್ರಮುಖವಾಗಿ ಮೊನ್ನೆ ಕೂಡ ಅಂತಹದ್ದೇ ಒಂದು ಘಟನೆಗೆ ಸಾಕ್ಷಿಯಾದಂಥವರು. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ನಿವೃತ್ತ ಏರ್ ಮಾರ್ಷಲ್ ಆಗಿರುವ ಮುರಳಿ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗಾಗಲೇ CDS ಜನರಲ್ ಬಿಪಿನ್ ರಾವತ್ ಹಾಗೆಯೇ ಅವರ ಪತ್ನಿ ಮಧುಲಿಕಾ ರಾವತ್ ಅವರ ಅಂತಿಮ ಯಾತ್ರೆ ನಡೀತಾ ಇದೆ. ಮೊದಲನೇದಾಗಿ ಇಂತಹ ಸಂದರ್ಭದಲ್ಲಿ ಈಗ ಒಂದಷ್ಟು ವಿಚಾರಗಳು ನಮ್ಗೆ ಗೊತ್ತಿರುತ್ತೆ. ಸೈನ್ಯ ಅಧಿಕಾರಿಗಳು ಅಥವಾ ಅವರ ಕೇಡರ್ಗಳ ಮೇಲೆ ಯಾವ ರೀತಿಯಾಗಿ ಆ ಒಂದು ಗೌರವ ಸಲ್ಲಿಕೆಯಾಗುತ್ತೆ ಅಂತ ಹೇಳಿ, ಇಂತಹ ಅತ್ಯಂತ ಉತ್ಕೃಷ್ಟವಾದಂತಹ ಸ್ಥಾನವನ್ನು ಪಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾದಂತಹ ಸೇನಾ ಗೌರವ ಸಲ್ಲಿಕೆಯಾಗುತ್ತೆ? ಮೆರವಣಿಗೆ ಸಾಗುವಂತಹ ಸಂದರ್ಭದಲ್ಲೂ ಕೂಡ ಏನಾದರೂ ಈ ತರನೇ ಹೋಗಬೇಕು, ಈ ರೀತಿಯಂತಹ ಸೇನಾಧಿಕಾರಿಗಳು ಇರಬೇಕು, ಆ ತರ ಏನಾದ್ರು ಪ್ರೊಸೀಜರ್ಸ್ ಇರತ್ತಾ ಸರ್, ಹೇಗೆ ಅಂತ ಹೇಳಿ? ಸವಿತಾ, ಈಗ ನೀವು ನಿಮ್ಮ ವಾಹಿನಿ ಮೇಲೆ ಏನ್ ತೋರಿಸ್ತಾ ಇದ್ದೀರಾ, ಬೇರೆ ಚಾನೆಲ್ಗಳಿಂದ ನಮ್ಗೆ ಏನು ಪ್ರಸಾರ ಆಗ್ತಾ ಇದೆ ಅದನ್ನ ನಂಬಕ್ಕೆ ಆಗ್ತಾ ಇಲ್ಲ. ಈ ತರ ಲಾಸ್ಟ್ ಸಲ್ಯೂಟ್, ಈ ತರ ಫೇರ್ವೆಲ್ ಯಾವ ಇದನ್ನ ಮಿಲಿಟರಿ ಅಧಿಕಾರಿಗೂ ನಮ್ಮ ದೇಶದ ಇತಿಹಾಸದಲ್ಲಿ ಸಿಕ್ಕಿಲ್ಲ. ಇದು ಮೊದಲನೇ ಬಾರಿ. ಈ ತರ ಮುಂದೆ ಆಗೋದು ಬಹಳ ಕಷ್ಟಕರ. ಅಷ್ಟು ಇವತ್ತು ಜನರಲ್ ರಾವತ್ ಅಂದ್ರೆ ಅಷ್ಟು ಜನಕ್ಕೆ ಅಷ್ಟೊಂದು ಪ್ರೀತಿ. ಕೋಟ್ಯಾನುಗಟ್ಲೆ ಜನ ಎರಡೂ ಕಡೆ ನಿಂತ್ಕೊಂಡು ತೀನ್ ಮೂರ್ತಿ ಮಾರ್ಗಲ್ಲಿ ತಗ್ಗ ಇದನ್ನ ಅವ್ರ ಕೈನಲ್ಲಿ ಬಾವುಟ ಇಟ್ಕೊಂಡು ಜನರಲ್ CDS ರಾವತ್ ಸಾಬ್ ಅಮರ್ ರಹೆ ಅಂತ ಕೂಗ್ತಾ ಇದ್ದಾರೆ. ಈ ತರ ದೃಶ್ಯಗಳು ನಾವು ನನ್ನ ಇದ್ರಲ್ಲಿ ಜೀವನ ಕಾಲದಲ್ಲಿ ನಾನು ನೋಡಿಲ್ಲ, ಮುಂದೆ ನೋಡೋದಕ್ಕೆ ಸಾಧ್ಯವೂ ಇಲ್ಲ. ಇವತ್ತು ಎಷ್ಟು ಜನಕ್ಕೆ ಎಷ್ಟು ಅಭಿಮಾನ ಇದೆ ನಮ್ಮ ದೇಶದ ಸಶಸ್ತ್ರ ಪಡೆಗಳ ಮೇಲೆ, ಎಷ್ಟು ಪ್ರೀತಿ ಇದೆ, ಅದು ವ್ಯಕ್ತ ಆಗ್ತಾ ಇದೆ ಅವರ ಫೇರ್ವೆಲ್ ಇಂದ. ಇವತ್ತು ನಮ್ಮ ಜನರಲ್ ಸಾಬ್ಗೆ ಕಡೆ ಲಾಸ್ಟ್ ಬ್ಯೂಗುಲ್, ಆಮೇಲೆ ಲಾಸ್ಟ್
ಸಲ್ಯೂಟ್ ಕೊಡ್ತಾರೆ. ಅವರು 511 ಗೂರ್ಖಾ ರೈಫಲ್ಸ್ ಇದು ಬೆಟಾಲಿಯನ್ ಅವರು ಇವತ್ತು ಎಲ್ಲಾ ಪೂರ್ತಿ ಎಲ್ಲ ಸಿದ್ಧತೆ ಎಲ್ಲ ಅವ್ರ ಕಾರ್ಯಕ್ರಮ ಎಲ್ಲ ಅವರ ಬೆಟಾಲಿಯನ್ ಅವರು ನಡೆಸ್ಕೊಡ್ತಾರೆ. ಯಾಕೆಂದ್ರೆ ಇವತ್ತು 511 ಗೂರ್ಖಾ ಬೆಟಾಲಿಯನ್ಗೆ ಇದು ಜನರಲ್ ರಾವತ್ ಮುಕುಟಮಣಿ ಆ ಬೆಟಾಲಿಯನ್ ರಾವತ್ ಅವರ ಸೇವೆ ಅವರ ಇದನ್ನ ಅಚೀವ್ಮೆಂಟ್ಸ್ ನ ಯಾವತ್ತೂ ಮರೆಯುವಂಗಿಲ್ಲ. ಅದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ಯುಗ ಗೂರ್ಖಾ ರೈಫಲ್ಸ್ಗೆ ಇವತ್ತು ಅವರೇ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಈಗ ನಮಗೆ ಕೇಳಿ ಬರ್ತಿರುವಂತಹ ಇದು ಮಾಹಿತಿ ಪ್ರಕಾರ ಅವರಿಗೆ 17 ಗನ್ ಫೇರ್ವೆಲ್ ಕೊಡ್ತಾ ಇದ್ದಾರೆ. 3 ರಿಂದ 4 ಗಂಟೆ ತನಕ ರೀಟ್ ಲೈಯಿಂಗ್ ಸೆರೆಮನಿ ಇದೆ. ಎಲ್ಲಾ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಡೆಲ್ಲಿನಲ್ಲಿ ಎಲ್ಲ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ರಕ್ಷಾ ಮಂತ್ರಿಗಳು ಎಲ್ಲಾರನ್ನು ಸೇರ್ಕೊಂಡು ಎಲ್ಲ ಬಂದು ರೀತ್ ಇಡ್ತಾರೆ. ಆಮೇಲೆ ಡೆಲ್ಲಿ ಸಬೇರಿಯ ಕಮಾಂಡರು, ಆಮೇಲೆ 3 ಸೇನೆಗಳ ಅಧ್ಯಕ್ಷರು ಅಂದ್ರೆ ಆರ್ಮಿ, ನೇವಿ, ಏರ್ ಫೋರ್ಸ್ ಸೇನಾಧ್ಯಕ್ಷರು, ಆಮೇಲೆ ಎಲ್ಲ 3 ಸ್ಟಾರ್ ರ್ಯಾಂಕಿಂಗ್ ಜನರಲ್ಸ್, ಏರ್ ಮಾರ್ಷಲ್ಸ್, ಆಮೇಲೆ ವೈಸ್ ಅಡ್ಮಿರಲ್ಸ್, ಆಮೇಲೆ ಅಲ್ಲಿ ಬೇಕಾದಷ್ಟು ಜನ ಅವರೆಲ್ಲ ಬಂದು ಇವತ್ತು ಲಾಸ್ಟ್ ರೆಸ್ಪೆಕ್ಟ್ ಕೊಡ್ತಾರೆ. ನೋಡಿ, ಒಂದ್ ವಿಷಯ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಅವರ ಸಹೋದ್ಯೋಗಿಗಳು, ಅವ್ರ ಕೈ ಕೆಳಗೆ ಕೆಲಸ ಮಾಡಿದವರು, ಅವರು ಗೊತ್ತಿರೋರು, ಅವರೆಲ್ಲ ಇವತ್ತು ಜನರಲ್ ಸಾಬ್ಗೆ ಲಾಸ್ಟ್ ಸಲ್ಯೂಟ್ ಕೊಡ್ತಾರೆ. ಅದು ಜೀವನದಲ್ಲಿ ಬಹಳ ದೊಡ್ಡ ಶ್ರೇಯಕರ ಅಂತ ನಾವು ಭಾವಿಸ್ತೀವಿ. ನಮ್ಮ ಫಾಲನ್ ಸೋಲ್ಜರ್ಗೆ, ನಮ್ಮಿಂದ ಅಗಲಿದಂತಹ ನಮ್ಮ ಸಹೋದ್ಯೋಗಿಗೆ ನಾವು ಇದನ್ನ ಕಡೆಯದಾಗಿ ಸಲ್ಯೂಟ್ ಮಾಡಿ ಅವ್ರನ್ನ ಬೀಳ್ಕೊಡೋದು ನಮಗೆ ಬಹಳ ಗೌರವಾನ್ವಿತ ಕೆಲಸ ಅಂತ ನಾವು ಅನ್ಕೊಂಡಿದೀವಿ. ಇವತ್ತು ಅವರೆಲ್ಲ ಮಾಡ್ತಾರೆ. ನೋಡಿ, ನನ್ನಂತಹವ್ರಿಗೆ ನಮ್ಮ ಮನೇಲೆ ಕೂತ್ಕೊಂಡು ಜನರಲ್ ಸಾಬ್ಗೆ ಸಲ್ಯೂಟ್ ಮಾಡ್ತೀನಿ. ಅದೇ ಅಷ್ಟೇ, ನಮ್ ಕೈಲಿ ಆಗೋದು ಇವತ್ತು ಅಷ್ಟೇ. ಆದ್ರೆ ಅವರು ಜನರಲ್ ಸಾಬ್ ಅವರ ಇದನ್ನ ಅವ್ರು ಏನೇನ್ ಕೆಲಸ ಮಾಡಿದ್ರು, ಅವರ ಜೊತೆ ನಮ್ದು ಯಾವ ತರ ಇಂಟರಾಕ್ಷನ್ ಇತ್ತು, ಅದು ನಮ್ಮ ಜೀವಮಾನದಲ್ಲಿ ಯಾವತ್ತೂ ಮರೆಯಕ್ ಸಾಧ್ಯವಿಲ್ಲ. ಆಮೇಲೆ ನೀವು ಕೇಳಿದ್ರೆ ಯಾವ ತರ ನಡೆಯುತ್ತೆ ಅಂತ. ಈಗ ಇದು ಜನರಲ್ ಸಲ್ಯೂಟ್ ಆಗತ್ತೆ, ಇದನ್ನ 17 ಗನ್ ಸಲ್ಯೂಟ್ ಆಗತ್ತೆ ಅವ್ರ ಇದ್ರೊಳಗೆ ಅವ್ರಿಗೆ ಸ್ಮರಣಾರ್ಥವಾಗಿ. ಆಮೇಲೆ ಎಲ್ಲಾ ದೇಶದ ಡಿಫೆನ್ಸ್ ಅಟ್ಯಾಚೀಸ್ ಬಂದು ಅವರು ರೀಟ್ಲೈಯಿಂಗ್ ಮಾಡ್ತಾರೆ, ಅವರು ಲಾಸ್ಟ್ ಸಲ್ಯೂಟ್ ಮಾಡ್ತಾರೆ. ಆಮೇಲೆ ಬಹಳ ಮುಖ್ಯವಾಗಿ ಸವಿತಾ ಅವರೇ ಲಾಸ್ಟ್ ಬ್ಯೂಗಲ್ ನ ಬಾರಿಸ್ತಾರೆ. ಇದನ್ನ ಲಾಸ್ಟ್ ಬ್ಯೂಗಲ್ ನ ಬಾರಿಸೋದು, ಇದನ್ನ ನೀನು ಥ್ಯಾಂಕ್ ಯು ಫಾರ್ ಯುವರ್ ಸರ್ವಿಸ್ ಸರ್ ಟು ದ ನೇಷನ್, ರೆಸ್ಟ್ ಇನ್ ಪೀಸ್ ಅಂತ ಹೇಳೋದ್ ಬದಲು ನಾವು ಬಾಯಿಂದ ಅವರು ಬ್ಯೂಗಲ್ ಬಾರಿಸ್ತಾರೆ. ಅದನ್ನ ಮುಗಿದ್ಮೇಲೆ ಇದು ಪೂರ್ತಿ ಫ್ಯೂನರಲ್ ಸೆರೆಮನಿ ಮುಗಿದು ಅಂತ ಅರ್ಥ. ಆದರೆ ಇವರಿಗೆ ಜನರಲ್ ರಾವತ್ ಅವರ ಫ್ಯಾಮಿಲಿ ಅವ್ರಿಗೇನಾದ್ರು ಅರೇಂಜ್ ಮಾಡಿದ್ರೆ, ಕೆಲವರು ರಿಲಿಜಿಯಸ್ ಸೆರೆಮನಿ ಮಾಡಿದ್ರೆ ಅದನ್ನು ಮಾಡಿಸ್ತಾರೆ ಅವ್ರ ಕೈಲಿ. ಇವತ್ತು ಎಂಥ ದುರದೃಷ್ಟ, ಎಂಥ ದುರಂತ ಅಂದ್ರೆ ಆ ತಂದೆ ತಾಯಿ ಇಬ್ರು ಹೋಗ್ಬಿಟ್ಟಿದ್ದಾರೆ, ಆ ಇಬ್ಬರು ಹೆಣ್ಮಕ್ಳು ಉಳ್ಕೊಂಡಿದ್ದಾರೆ, ಅವರೇ ಎಲ್ಲ ಮಾಡ್ಬೇಕು. ಒಬ್ಬ ಹೆಣ್ಮಗಳಿಗೆ ಮದುವೆ ಆಗಿದೆ ಅಂತ ಕೇಳಿದೀವಿ, ಅವರ ಇದನ್ನ ಅಳಿಯ ಎಲ್ಲ ಕೆಲಸ ಮಾಡ್ಬೇಕು. ಬಹಳನೇ ದುರಂತ ಹೇಳ್ಕೊಳಕ್ಕೆ ಆಗಲ್ಲ. ಎಷ್ಟು ಬೇಜಾರು, ಎಷ್ಟು ದುಃಖ ಅಂತ ಇದನ್ನ ನಾನು ಬಾಯಲ್ಲಿ ಹೇಳ್ಕೊಳ್ಳೋದು ಕಷ್ಟ. ಆದ್ರೆ ಏನ್ ಮಾಡೋದು, ಈ ತರ ಒಂದು ದುರಂತ ಆಗಿದೆ. ಇವತ್ತು ನಾವು ಅವ್ರನ್ನ ಗೌರವಾನ್ವಿತವಾಗಿ, ನೀವು ನಮ್ಮ ದೇಶದ ಸೇವೆ ಮಾಡಿದ್ರಿ, ನಮಗೆ ನಮ್ಮ ಕೈಲಿ ನಿಮ್ಮನ್ನ ಬೀಳ್ಕೊಳಕ್ ಆಗೋದು ನಮ್ಮ ಕೈಲಿ ಇಷ್ಟೇ ಸಾಧ್ಯ ಅಂತ ಅವ್ರಿಗೆ ಹೇಳಿ, ಅವ್ರಿಗೆ ಲಾಸ್ಟ್ ಅಂತಿಮ ಸಲ್ಯೂಟ್ ಮಾಡಿ, ಅವ್ರಿಗೆ ಅಂತಿಮ ಬ್ಯೂಗನ್ನು ಊದಿ ಅವ್ರಿಗೆ ಇವತ್ತು ನಾವು ವಿದಾಯ ಹೇಳ್ತೀವಿ. ಇದನ್ನ ನಮನ ಸಲ್ಲಿಸಿ ಅವ್ರಿಗೆ ಕಡೆನಲ್ಲಿ ಅವ್ರನ್ನ ಬೀಳ್ಕೊಡ್ತೀವಿ. ಆಮೇಲೆ ಎಲ್ಲಾರು ಬಾಯಲ್ಲೂ ಒಂದೇ ಇರುತ್ತೆ, ರೆಸ್ಟ್ ಇನ್ ಪೀಸ್ ಜನರಲ್ ರಾವತ್ ಸಾಬ್. ನಿಜ, ಅಮರ್ ರಹೇ ಜನರಲ್ ಸಾಬ್ ಅನ್ನುವಂತಹ ಘೋಷಣೆಗಳನ್ನ ನಾವು ನೋಡಿದ್ವಿ. ಜೈ ಭಾರತ್ ಮಾತಾ ಕಿ ಜೈ ಅನ್ನುವಂತಹ ಘೋಷಣೆಗಳನ್ನು ಕೂಗಿರೋದನ್ನ ನೋಡಿದ್ವಿ. ವಂದೇ ಮಾತರಂ ಅನ್ನುವಂತಹ ಜಯಘೋಷ ಎಲ್ಲವನ್ನ ಕೂಡ ಕೇಳಿದ್ವಿ. ಒಂದು ರೀತಿಯಲ್ಲಿ ಇದು ಒಂದು ಬೇಜಾರು ಆದ್ರೂ ಕೂಡ ರೋಮಾಂಚನ ಆಗುವಂಥದ್ದು. ಯಾಕಂದ್ರೆ ಅಂತಹ ಗೌರವ ಸಲ್ಲಿಕೆ ಆಗ್ತಾ ಇದೆ ಅಂತ ಹೇಳಿ ಈಗ ನೀವು ಹೇಳ್ತಾ ಇದ್ರಿ, ಅಂದ್ರೆ ವಿದೇಶಿ ಸೈನ್ಯಾಧಿಕಾರಿಗಳು ಪಾಲ್ಗೊಳ್ತಾರೆ ಅಂತ ಹೇಳಿ. ಸರ್, ಅಂದ್ರೆ ಈ ದೇಶಗಳ ವಿದೇಶಿ ಸೈನ್ಯಾಧಿಕಾರಿಗಳು ಪಾಲ್ಗೊಳ್ಬೇಕು ಆ ತರ ಏನಾದ್ರೂ ಇದೆಯಾ, ಅಥವಾ ಇಷ್ಟೇ ವಿದೇಶಿ ಸೈನ್ಯಾಧಿಕಾರಿಗಳು
ಪಾಲ್ಗೊಳ್ಬೇಕು ಆ ತರ ಏನಾದ್ರೂ ಇದೆಯಾ, ಅಥವಾ ಎಷ್ಟು ಎಲ್ಲಾ ದೇಶಗಳ ವಿದೇಶಿ ಸೈನ್ಯಾಧಿಕಾರಿಗಳು ಬಂದು ನಮನವನ್ನ ಸಲ್ಲಿಸಬಹುದಾ, ಹೇಗೆ ಆಯಾಯ ಅನುಕೂಲಕ್ಕೆ ತಕ್ಕ ಹಾಗೇನಾ, ಹೇಗೆ? ಎಲ್ಲಾ ದೇಶದ ಡಿಫೆನ್ಸ್ ಅಟ್ಯಾಚಿಗಳು ಯಾರಾರ್ದು ಎಂಬಸಿ ಇದೆ ಇದರೊಳಗೆ ಡೆಲ್ಲಿನಲ್ಲಿ, ಅವರೆಲ್ಲ ಬಂದು ಇವತ್ತು ಲಾಸ್ಟ್ ರೆಸ್ಪೆಕ್ಟ್ ಕೊಡ್ಲೇಬೇಕು. ನೋಡಿ, ನಮ್ಗೆ ಎಷ್ಟೇ ಅವರು ಆ ದೇಶಗಳ ಜೊತೆ ಸರಿಯಾಗಿ ಸಂಬಂಧ ಸರಿಯಾಗಿಲ್ಲದೆ ಇದ್ರು ಇವತ್ತು ನಾವು ನಮ್ಮನ್ನ ಸಲ್ಲಿಸ್ತಾ ಇರೋದು ಒಬ್ಬ ಸೋಲ್ಜರು ಒಬ್ಬ ನಮ್ಮ ದೇಶದ ಸೋಲ್ಜರು ಅವ್ರನ್ನ ಇಡೀ ವಿಶ್ವದಲ್ಲೇ ಎಲ್ಲರೂ ಗೌರವ ಕೊಡ್ತಾರೆ. ನಾವು ಅವರ ಸೋಲ್ಜರ್ಸ್ಗೆ ಗೌರವ ಕೊಡೋಂಗೆ ಅವರು ನಮಗೆ ಗೌರವ ಕೊಡ್ತಾರೆ. ಆದ್ರೆ ನಮ್ಮ ದೇಶದಲ್ಲಿ ಹೋಗಿರುವಂತಹ ಸೋಲ್ಜರು ಅತಿ ಉನ್ನತ ಹುದ್ದೆ, ಇದನ್ನ ಜನರಲ್ ಆಗಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಆಗಿ ಹೋಗಿರುವಂತಹ ಒಬ್ಬ ಗಣ್ಯ ವ್ಯಕ್ತಿ, ಅದ್ಭುತವಾದ ಸೋಲ್ಜರು. ಅವರ ಜೀವನ ಕಾಲದಲ್ಲಿ ಅವರು ಬೇಕಾದಷ್ಟು ಜನ ಜೊತೆ ಅವರು ಇಂಟರಾಕ್ಟ್ ಆಗಿರ್ಬೋದು. ಇವತ್ತು ಎಲ್ಲ ಬಂದು ಅವರು ಲಾಸ್ಟ್ ರೆಸ್ಪೆಕ್ಟ್, ಲಾಸ್ಟ್ ಸಲ್ಯೂಟ್ ಕೊಡೋದು ಅವರ ಕರ್ತವ್ಯ. ಇದನ್ನ ಯಾರು ಯೂನಿಫಾರ್ಮ್ ಅಲ್ಲಿ ಇರ್ತಾರೆ ಅವರು ಬಂದು ಲಾಸ್ಟ್ ಸಲ್ಯೂಟ್ ಮಾಡೋದು ಅವ್ರ ಕರ್ತವ್ಯ, ಅವ್ರು ಮಾಡ್ಲೇಬೇಕು. ಆಮೇಲೆ ಲಾಸ್ಟ್ ಸಲ್ಯೂಟ್ ಮಾಡೋದು ಅವ್ರಿಗೆ ಒಂದು ದೊಡ್ಡ ಹೆಮ್ಮೆ. ಅವ್ರಿಗೆ ನಾವು ಜನರಲ್ ಸಾಬ್ಗೆ ಬಂದು ಲಾಸ್ಟ್ ಸಲ್ಯೂಟ್ ಮಾಡ್ತೀವಿ ಅಂತ ಹೇಳೋದು ಅದು ದೊಡ್ಡ ಗೌರವ. ಈಗ ನೋಡಿ, ನಾವು ಮನೇಲಿ ಕೂತ್ಕೊಂಡೇ ನಾನು ಲಾಸ್ಟ್ ಸಲ್ಯೂಟ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಈಗ ಯೂನಿಫಾರ್ಮ್ ಅಲ್ಲಿರೋರಿಗೆ, ಡೆಲ್ಲಿಲಿರೋರಿಗೆ ಯಾವ ತರ ಆಗ್ತಿರ್ಬೋದು ನೀವೇ ಊಹಿಸಿ. ಇವತ್ತು ಈ ತರ ಇದನ್ನು ಮೆರವಣಿಗೆ, ಈ ತರ ಜನ ಅಭಿಮಾನ, ಈ ತರ ಪ್ರೀತಿ ನಾವು ಯಾವತ್ತೂ ನೋಡಿಲ್ಲ, ಮುಂದೆ ನೋಡಕ್ಕೆ ಸಾಧ್ಯವೂ ಇಲ್ಲ. ಮಾತನಾಡಿಸ್ತಾ ಹೋಗ್ತೀನಿ. ಬಿಪಿನ್ ರಾವತ್ ಅವರ ತಾನು ಮಾಡಿದಂತಹ ಸಾಧನೆ ಆಗಿರ್ಬೋದು, ತೆಗೆದುಕೊಂಡಂತಹ ನಿರ್ಧಾರಗಳು ಆಗಿರ್ಬೋದು, ಮಾಡಿದಂತಹ ಸರ್ಜಿಕಲ್ ಸ್ಟ್ರೈಕ್ ನ ಸರದಾರ ಇದ್ದಾರೆ. ಯಾವ ರೀತಿಯಾಗಿ ಇಡೀ 40 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾತನಾಡಿಸ್ತಾ ಹೋಗ್ತೀನಿ ಚಿಕ್ಕ ಬ್ರೇಕ್ ಆದ್ಮೇಲೆ.